ಇನ್ನು ಕಮರ್ಷಿಯಲ್ ಗ್ಯಾಸ್ ದರ ಜಾಸ್ತಿ ಆದಂಥ ಹಿನ್ನೆಲೆಯಲ್ಲಿ ಕೇಂದ್ರಕ್ಕೆ ಪತ್ರವನ್ನು ಬರೆಯಲಾಗಿದೆ. ಸಚಿವರಾದಂತಹ KH ಮುನಿಯಪ್ಪ ಅವರು CM ಮೂಲಕ ಪತ್ರ ಬರೆದಿದ್ದಾರೆ. 993 ರೂಪಾಯಿ ಕೇಂದ್ರ ಸರ್ಕಾರ ಏರಿಕೆ ಮಾಡಿತ್ತು. ಕಮರ್ಷಿಯಲ್ ಸಿಲಿಂಡರ್ ರೇಟ್ ದಿಢೀರ್ ಅಂತ ಏರಿಕೆ ಆದಂಥ ರೇಟ್ ಅದು. ಸೊ ಹೀಗಾಗಿ ಆಹಾರ ಸಚಿವರಾಗಿರುವಂಥ KH ಮುನಿಯಪ್ಪ ಅವರು ಲೆಟರ್ ಬರೆದಿದ್ದಾರೆ ಕೇಂದ್ರಕ್ಕೆ. ಎಲ್ಲ ಸರಿ ಮಾಡಬೇಕು ಅಂತ ಹೇಳಿದ್ದೀನಿ ಅಂತ ಸಚಿವರು ಹೇಳಿದ್ದಾರೆ. ತಕ್ಷಣ ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಒತ್ತಾಯ ಮಾಡ್ತೀನಿ ಅಂತಲೂ ಅವರು ಮನವಿ ಪತ್ರವನ್ನು ಸಲ್ಲಿಸಿರುವಂಥದ್ದು. ಅಂದರೆ ಈ ರೇಟನ್ನು ಮತ್ತೆ ತಾವು ಪುನರ್ ಪರಿಶೀಲನೆ ಮಾಡಬೇಕು, ಸಾಧ್ಯ ಆದಷ್ಟು ರೇಟನ್ನು ಕಡಿಮೆ ಮಾಡಲಿಕ್ಕೆ ಒಂದಷ್ಟು ಅವಕಾಶಗಳನ್ನು ಹುಡುಕಬೇಕು ಅಂತ ಈ ಸಂದರ್ಭದಲ್ಲಿ KH ಮುನಿಯಪ್ಪ ಅವರು ಪತ್ರ ಬರೆದಿದ್ದಾರೆ. ಈ 993 ರೂಪಾಯಿ ಏರಿಕೆ ಇದೆಯಲ್ಲ ವೀಕ್ಷಕರು, ಇದು ಯಾವ ಪಾರ್ಟಿ ಹೊಡೆತ ಕೊಟ್ಟಿದೆ ಅಂದರೆ ಅದರಲ್ಲೂ ನಮ್ಮ ಹೋಟೆಲ್ ನಡೆಸುವಂಥವ್ರಿಗಂತೂ ಅಕ್ಷರಶಃ ಒಂದು ರೀತಿಯಾಗಿ ಹೆಂಗಪ್ಪ ನಾವು ಇದನ್ನು ಮ್ಯಾನೇಜ್ ಮಾಡೋದು ಅನ್ನುವ ರೀತಿಯಾದಂತಹ ಒಂದು ತಲೆಬಿಸಿಯಲ್ಲಿ ಕೂತ್ಕೊಬಿಟ್ಟಿದ್ದಾರೆ. ಯಾಕೆಂದರೆ ರೇಟ್ ಜಾಸ್ತಿ ಮಾಡಿದ್ದಾರೆ, ಸಿಲಿಂಡರ್ ರೇಟು, ಅದರ ಪರಿಣಾಮವನ್ನು ಎದುರಿಸುವಂಥದ್ದು ಗ್ರಾಹಕರು. ಅದರ ನೇರ ಬೆಲೆ ಏರಿಕೆಯ ಟ್ರಾನ್ಸ್ಫರ್ಶಿಪ್ ಅನ್ನುವಂಥದ್ದು ಗ್ರಾಹಕರ ಮೇಲೆ ಹಾಕ್ತಾರೆ. ರೇಟ್ ಜಾಸ್ತಿ ಆದರೆ ಯಾರೇ ಗ್ರಾಹಕರು ಬರಲ್ಲ ಹೋಟೆಲ್ಗೆ, ಹೋಟೆಲ್ ಮುಚ್ಕೊಂಡು ಹೋಗುತ್ತೆ, ಲಾಸ್ಗೆ ಹೋಗುತ್ತೆ. ಸುಮ್ಮನೆ ಈ ತಾಪತ್ರಯದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಹೀಗಾಗಿಯೇ ಆಹಾರ ಸಚಿವರು ಈಗ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ಬಿಸ್ನೆಸ್ ಎಲ್ಲವೂ ಡಲ್ ಆಗಿಬಿಟ್ಟಿದೆ ಸರ್, ದಯವಿಟ್ಟು ಇನ್ನೊಂದು ಸಲ ನೋಡಿ ಇದನ್ನಂತ ಮೋದಿಗೇನೋ ಪತ್ರ ಬರೆದಿದ್ದಾರೆ ಅಂತ. ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನಾನು ಹೇಳಿದ್ದೀನಿ, ಅದು ಹಾಕೊಡುದು ಸರಿ ಮಾಡಬೇಕು ಹೇಳಿದ್ದೀನಿ. ನಾನು ಒತ್ತಾಯ ಮಾಡಿದ್ದೀನಿ, ಪತ್ರ ಬರೆದಿದ್ದೀನಿ, ಮುಖ್ಯಮಂತ್ರಿಗಳು ಬರೆದಿದ್ದಾರೆ. ತಕ್ಷಣ ಆಕ್ಷನ್ ತಗೊಬೇಕವರು. ಈ ತೊಂದರೆ ಏನಿದೆ ಗ್ಯಾಸ್ ಪರಿಹಾರ ಮಾಡ್ಬೇಕಂತ ಒತ್ತಾಯ ಮಾಡ್ತೀನಿ. ಪೆಟ್ರೋಲಿಯಂ ಮಿನಿಸ್ಟ್ರಿ ಅದನ್ನು ನಾನು ಹೇಳಿದ್ದೀನಿ, ಅದು ಹಾಕೊಡುದು ಸರಿ ಮಾಡಬೇಕು.